ವೀಕ್ಷಕರೇ, ಏನು ಇವತ್ತು ಫೆಬ್ರವರಿ 28ರಂದು ದ್ವಿತೀಯ PUC ಪರೀಕ್ಷೆಗಳು ಶುರು ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕಾಲೇಜಿನ ಪ್ರಾಧ್ಯಾಪಕರು ಕೂಡ ತಮ್ಮ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡ್ ಬಂದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ಇವತ್ತು ನಾವು ಇರ್ತಕ್ಕಂಥದ್ದು ಬಾಗಲಕೋಟೆಯ ಏನು ಗರ್ಲ್ ಹೈಸ್ಕೂಲ್ ಅಂತ ಹೇಳ್ತೀವಲ್ಲ, ಈ ಒಂದು ಕಾಲೇಜಿಗೆ ಈಗ ವಿವಿಧ ಕಾಲೇಜುಗಳ ಪ್ರಾಂಶುಪಾಲಕರು ಬಂದಿರತಕ್ಕಂಥದ್ದು. ನಾವೀಗ ಪ್ರಾಧ್ಯಾಪಕರನ್ನ ಮಾತಾಡ್ತಕ್ಕಂಥ ಒಂದು ಕೆಲಸ ಮಾಡೋಣ, ಬನ್ನಿ. ಸರ್ ನಮಸ್ತೆ ಸರ್, ತಮ್ದು ಯಾವ ಕಾಲೇಜು ಮತ್ತು ತಾವು ಯಾವ ವಿಷಯವನ್ನ ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು ಸರ್? ನಮ್ದು ಬಸವೇಶ್ವರ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಇಂಡಿಪೆಂಡೆಂಟ್ PU ಕಾಲೇಜ್ ವಿದ್ಯಾಗಿರಿ ಅಂತ. ಆ ವಿದ್ಯಾಗಿರಿಯಿಂದ ನಮ್ಮ ಕಾಲೇಜ್ ನಾವು ಸೋಷಿಯಾಲಜಿಯಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಉಪನ್ಯಾಸಕರು ಸೈನ್ಸ್ ಅನ್ನ ಹೇಳ್ತಾ ಇದ್ದಾರೆ. ಇವತ್ತು ಟೋಟಲ್ ಆಗಿ ಕನ್ನಡ ವಿಷಯ ಇರ್ತಕ್ಕಂಥದ್ದು. ನಮ್ಮ ಕಾಲೇಜಿನಿಂದ 830 ವಿದ್ಯಾರ್ಥಿಗಳು ಈ ಸೆಂಟ್ರಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ನಾವು ಎಲ್ಲಾ ವಿದ್ಯಾರ್ಥಿಗಳನ್ನ ವ್ಯಾನ್ ಅಲ್ಲೇ ಕರ್ಕೊಂಡು ಬಂದು ಇಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿದೀವಿ. ಜೊತೆಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಕ್ಕಂತ ಒಂದು ಭಯ ಆತಂಕ ಇರ್ತದೆ, ಅವರಿಗೆ ಒಂದಿಷ್ಟು ಧೈರ್ಯವನ್ನು ತುಂಬಿ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಗದ್ದಲ ಮಾಡದೆ, ಐತಿಹಾಸಿಕ ಘಟನೆ ಆಗ್ಲಾರ್ದೆ ಬರ್ತಕ್ಕಂಥ ಪರೀಕ್ಷೆ ನೀಟಾಗಿ ಬರೆದು ನಿಮ್ಮ ಒಂದು ಭವಿಷ್ಯವನ್ನ ಉಜ್ವಲಗೊಳಿಸ್ಕೋಬೇಕು ಅಂತ ಹೇಳ್ತಕ್ಕಂಥ ಭಾವನೆಯಿಂದ ನಾವಿಲ್ಲಿ ಬಂದಿದ್ದೀವಿ. ಸರ್, ಈಗ ವಿದ್ಯಾರ್ಥಿಗಳಲ್ಲಿ ಈಗ ಪರೀಕ್ಷೆ ಅಂದ್ರೆ ಒಂದು ಭಯ ಅಂತಕ್ಕಂಥದ್ದು ಕೂಡ ಕಾಡ್ತಾ ಇರುತ್ತೋ. ಸೊ ವಿದ್ಯಾರ್ಥಿಗಳಲ್ಲಿ ಈಗ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ತಮ್ಮ ಕಾಲೇಜಿನ ಪ್ರಾಧ್ಯಾಪಕರು ಮಾಡಿರ್ತಕ್ಕಂಥದ್ದು ಯಾವ ರೀತಿಯಾಗಿ, ಅದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯ ತಯಾರಿಯನ್ನ ಯಾವ ರೀತಿಯಾಗಿ ಮಾಡಿಸಿರ್ತಕ್ಕಂಥದ್ದು ಸರ್? ಈಗಾಗಲೇ ತಾವು ಹೇಳಿದಂತ ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಪರೀಕ್ಷೆ ಬಂದಾಗ ವಿದ್ಯಾರ್ಥಿಗಳಿಗೆ ಭಯ ಆತಂಕ ಸಹಜವಾಗಿ ಇದ್ದೇ ಇರ್ತದೆ. ಸೊ ಆ ದೃಷ್ಟಿಯಿಂದ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂಪೂರ್ಣವಾಗಿ ಭಯವನ್ನು ಉಳಿಸ್ತಕ್ಕಂಥ ಕಾರ್ಯವನ್ನ ಮಾಡಿದೀವಿ. ಈಗಾಗಲೇ ಇಲಾಖೆ ನಮಗೆ 3 ರೀತಿಯ ಒಂದು ಮೊದಲ ಪರೀಕ್ಷೆ ಕ್ವಶನ್ ಬರ್ಕ್ ಕೊಟ್ಟಿತ್ತು. ಆ 3 ಪರೀಕ್ಷೆಯನ್ನು ಬಿಡಿಸಿದೀವಿ. ಆಮೇಲೆ ನಮ್ಮ ವಿಷಯದಲ್ಲಿ ಎಲ್ಲಾ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಪರೀಕ್ಷೆಗೆ ಬರ್ತಕ್ಕಂಥ ಸಂಭವನೀಯ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಹಾಗೂ ಪ್ರಶ್ನೆಗಳನ್ನ ಬಿಡಿಸ್ಕೊಟ್ಟಿದೀವಿ. ಜೊತೆಗೆ ಪರೀಕ್ಷೆಯನ್ನ ಯಾವ ರೀತಿ ಬರೀಬೇಕು ಅಂತ ನಾವು ಪ್ರತಿ ವಾರವೂ ಕೂಡ ಒಂದು ಮಾಡಲ್ ಟೆಸ್ಟ್ ಅನ್ನು ತಗೋತೀವಿ. ಬರೀ ತಿಂಗಳಿಗೆ 3 ತಿಂಗಳು ತಗೋದಿಲ್ಲ, ಪ್ರತಿ ವಾರಕ್ಕೊಮ್ಮೆ ತೆಗೆದುಕೊಳ್ತಾ ಇದೀವಿ. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ನಿರಾತಂಕವಾಗಿ ಪರೀಕ್ಷೆ ಬರೀತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಹೋದ್ ಸಾರಿ ನಾವು 99% ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಪಾಸ್ ಆಗಿರ್ತಕ್ಕಂಥದ್ದು. ಸೊ ಯಾವುದೇ ಭಯ ಆತಂಕಕ್ಕೆ ಒಳಪಡದೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಏನ್ ಬೇಕಾಗಿದೆ ಆ ಪೂರ್ವ ತಯಾರಿ ಇರಬಹುದು, ಓದ್ತಕ್ಕಂಥ ರೀತಿ ಆಗಿರ್ಬಹುದು, ಆ ಎಲ್ಲವನ್ನ ನಮ್ಮ ಕಾಲೇಜಿನಲ್ಲಿ ನಾವು ತರಬೇತಿ ಕೊಡ್ತಾ ಇದೀವಿ. ಆ ದೃಷ್ಟಿಯಿಂದ ತರಬೇತಿ ಕೂಡ ಅಷ್ಟೇ ರಿಸಲ್ಟ್ ಕೂಡ ಉತ್ತಮವಾಗಿ ಬಂದಿರತಕ್ಕಂಥದ್ದು. ಸರ್, ಈಗ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಯಾವ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳನ್ನ ನಾವು ಇಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ತಮಗೆ ಏನಾದ್ರೂ ನಿರ್ದೇಶನವನ್ನ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದೆಯಾ ಸರ್? ಖಂಡಿತವಾಗಿ ಕೂಡ ಈ ಪರೀಕ್ಷೆಗೆ ಮುಖ್ಯಸ್ಥರು ಕಂಠಿ ಸರ್ ಅಂತ ಇದ್ದಾರೆ ಇವಾಗ. ಸೊ ಅವರು ನಮಗೆ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ನಾವು ಹಾಲ್ ಟಿಕೆಟ್ ಕೊಟ್ಟಿದ್ದೀವಿ, ಇಲಾಖೆಯಿಂದ ಒಂದು ಹಾಲ್ ಟಿಕೆಟ್ ಕೊಟ್ಟಿದ್ದೀವಿ. ಜೊತೆಗೆ ನಮ್ಮದೇ ಒಂದು ಆಲ್ಬಮ್ ಮಾಡಿಸ್ಕೊಂಡು ವಿದ್ಯಾರ್ಥಿಗೆ ಭಾವಚಿತ್ರ ಹಾಗೂ ವಿಷಯವನ್ನು ಮಾಡಿರ್ತಕ್ಕಂಥ ಒಂದು ಆಲ್ಬಮ್ ಬಿಡಿಸ್ಕೊಂಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಶಿಸ್ತು ಸಂಯಮಕ್ಕೆ ಅವರಿಗೆ ಡ್ರೆಸ್ ಕೋಡ್ ಆಗಿರ್ಬೋದು, ID ಕಾರ್ಡ್ ಇರ್ಬೋದು, ಪೆನ್ನು, ಇನ್ನೆಲ್ಲಾ ವಿಷಯಗಳನ್ನ ನೀರು ತರಬೇಕಾಗಿರ್ತಕ್ಕಂಥ ಒಂದು ಪ್ಯಾಡ್ ಕೂಡ ತರಬೇಡಿ ಅಂತ ಹೇಳಿದ್ದಾರೆ. ಡೆಸ್ಕ್ ಎಲ್ಲ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಂತ ರೀತಿ ವ್ಯವಸ್ಥೆ ಮಾಡಿದೀವಿ. ನೀವು ಬಂದು ವಿದ್ಯಾರ್ಥಿಗಳನ್ನ ಸ್ವಲ್ಪ ಶಾಂತ ರೀತಿಯಿಂದ ಕೂಡಿಸ್ಕೊಂಡು ಧೈರ್ಯವನ್ನ ಹೇಳಿ ಮತ್ತೆ ಐತಿಹಾಸಿಕ ಘಟನೆ ಆಗಿ ನೋಡು ಅಂತ ಹೇಳಿದ್ದಾರೆ. ಬಟ್ ಆ ರೀತಿಯಿಂದ ನಾವು ಪ್ರತಿ ವರ್ಷ ನಮ್ಮ ಎಲ್ಲಾ ಉಪನ್ಯಾಸಕರು ಕೂಡ ಅಂದ್ರೆ ನಮ್ಮ ಪರೀಕ್ಷೆ ಆ ಸೆಂಟರ್ ಇರತಕ್ಕಂಥದ್ದು. ಕೆಲವು ಸಿಬ್ಬಂದಿಗಳು ಮಾತ್ರ ಅಲ್ಲಿ ಇರ್ತಾರೆ. ಇದು ಕಾಲಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಯವರು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಬರ್ತಕ್ಕಂಥದ್ದು. ಮತ್ತೆ ಈ ಪರೀಕ್ಷಾ ಕೇಂದ್ರಕ್ಕೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಸಹಕಾರವನ್ನ ನಾವು ಕೊಡ್ತಾ ಇರ್ತೀವಿ. ಸರ್, ಇನ್ನೊಂದು ವಿಷಯ ಬಂದ್ಬಿಟ್ಟು ಈಗ ಏನಪ್ಪಾ ಅಂದ್ರೆ ಈಗ ಕಾಲೇಜ್ ದ್ವಿತೀಯ ಪರೀಕ್ಷೆ ಅಂತ ಅಂದ ತಕ್ಷಣ ಇಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗ್ತಾ ಇರ್ತದಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ ಸರ್. ಮತ್ತೆ ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಕಾಪಿ ಮಾಡ್ತಕ್ಕಂಥದ್ದು, ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಏನ್ ಮಾಡ್ಕೊಳ್ತಾ ಇದಾರ ಹಣದ ಆರ್ಥಿಕ ಲಾಭಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈಗಾಗಲೇ ಏನಪ್ಪಾ ಅಂದ್ರೆ ನಮ್ಮ ಪರೀಕ್ಷಾ ಮಂಡಳಿಯವರು ಕೂಡ ಏನಾದ್ರೂ ಇಂಥದ್ದೇ ಘಟನೆಗಳು ಕಂಡು ಬಂದಲ್ಲಿ ಏನು ಭಾರತೀಯ ನ್ಯಾಯ ಸಂಹಿತೆ 2023 ಹಾಗೂ ಶಿಕ್ಷಣ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಿ ಮುಂದಿನ ಕ್ರಮ ವಹಿಸ್ಲಿಕ್ಕೂ ಕೂಡ ನಿರ್ದೇಶನ ನೀಡಿರ್ತಕ್ಕಂಥದ್ದು. ಸೊ ಇದೆಲ್ಲ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳಿಗೆ ಭಯವನ್ನು ಸೃಷ್ಟಿ ಮಾಡಬಹುದಾ, ಅಥವಾ ಇಲ್ಲಿ ಉಳಿದಿರ್ತಕ್ಕಂಥ ಏನು ಈ ಒಂದು ತಪ್ಪನ್ನು ಮಾಡ್ತಾ ಇರ್ತಾರಲ್ಲ ಅಂತವರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತೀರಿ ಸರ್ ತಮ್ಮ ಮೂಲಕ? ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಇಲಾಖೆಯಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥದ್ದು ಕಳೆದ ಒಂದು 3-4 ವರ್ಷಗಳಿಂದ ಬಹಳಷ್ಟು ಆಗಿತ್ತು, ನಮ್ಗೆಲ್ಲ ಗೊತ್ತಿದೆ. ಈಗ ರಾಜ್ಯ ತುಂಬಾ ಗಮನ ಸೆಳೆದಿತ್ತು. ಕಿನ್ಪಿಂಗ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಇಲಾಖೆ ಸರ್ಕಾರ ಬಂಧಿಸಿ ಶಿಕ್ಷೆಯನ್ನ ಕೊಟ್ಟಿದೆ. ಜೊತೆಗೆ ಇತ್ತೀಚೆಗೆ ಒಂದು 3-4 ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೋರಿಕೆ ಆಗಿಲ್ಲ.
ಪರೀಕ್ಷೆಯನ್ನ ಬಹಳ ಇಲಾಖೆಯವರು ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿರ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳು ಮತ್ತೆ ಆ ರೀತಿ ಪರೀಕ್ಷಾ ಕಾಲದಲ್ಲಿ ನೀವು ಹೇಳಿದಂತೆ ಭಯ ಹುಟ್ಟಿಸ್ತಕ್ಕಂಥ ಕಾರ್ಯ ಆಗಿದೆ. ಅವರಿಗೆ ನೇರವಾಗಿ ಶಿಕ್ಷೆ ಆಗ್ತಕ್ಕಂಥದ್ದು. ಜೊತೆಗೆ ಇಲಾಖೆ ಏನ್ ಮಾಡಿದೆ ಅಂದ್ರೆ ಇವತ್ತು ಔಟ್ ಮಾಡ್ತಕ್ಕಂಥ ಪ್ರಮೇಯನೇ ಇಲ್ಲ. ಒಂದು ಪ್ರಶ್ನೆ ಪತ್ರಿಕೆಯನ್ನ 3 ಬಾರಿ ತೆಗಿತಾರೆ. ಯಾವತ್ತು ಯಾವ ಪರೀಕ್ಷೆ ಬರ್ತದೆ ಅನ್ನೋದು ಇವತ್ತು DC ಅವರು ಅಥವಾ ನಮ್ಮ ಪದವಿ ಪೂರ್ವ ಇಲಾಖೆ ಉಪನಿರ್ದೇಶಕರು ಅವರು ಡಿಸೈಡ್ ಮಾಡಿ ಬೆಳಗ್ಗೆ ಹೇಳ್ತಾರೆ. ಆ 3ರಲ್ಲಿ 1 ಸೆಟ್ ತೆಗೆದುಕೊಳ್ಳೋದ್ರಿಂದ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ ಎಂಬಂತ ಭಯವೂ ಕೂಡ ಇವತ್ತು ಇಲ್ಲ. ಸೊ ಹೀಗಾಗಿ ಪರೀಕ್ಷೆ ಬಹಳ ಸುಷ್ಠವಾಗಿ ನಡೀತಕ್ಕಂಥದ್ದು. ಮತ್ತೆ ಏನಾದ್ರೂ ಹಂಗಾದ್ರೆ ಇವತ್ತು ಅತಿ ಕಟ್ಟುನಿಟ್ಟಿನ ಶಿಕ್ಷೆ ಕ್ರಮ ಇದೆ ಅಂತ ಇದೆ. ಸೊ ಆ ಶಿಕ್ಷೆ ಆಗ್ತಾ ಇದೆ, ಮತ್ತೆ ಇನ್ನೂ ಕೂಡ ಆಗ್ತಾ ಇದ್ರೆ ಇನ್ನೂ ಅತಿ ಮುಲಾಜಿಲ್ಲನೆ ಶಿಕ್ಷೆ ಕೊಟ್ರೆ ಪರೀಕ್ಷೆಗಳು ಇನ್ನೂ ನಿರ್ವಿಘ್ನವಾಗಿ ನಡೀತವೆ ಮತ್ತು ಸ್ವತಂತ್ರವಾಗಿ ನಡೀತವೆ ಅಂತ ನಾ ಹೇಳಕ್ ಬಯಸ್ತೀನಿ. ಕೇಂದ್ರ ವೀಕ್ಷಕರೇ, ಇದಿಷ್ಟು ಏನು ಬಸವೇಶ್ವರ ಇಂಡಿಪೆಂಡೆಂಟ್ ಕಾಲೇಜಿನ ಪ್ರಾಧ್ಯಾಪಕರು ಹೇಳ್ತಕ್ಕಂಥ ಒಂದು ಮಾತು. ಇಂತಹ ಸುದ್ದಿಗಳಿಗಾಗಿ ವೀಕ್ಷಣೆ ಮಾಡ್ತಾ ಇರಿ ಹನುಮಂತ ಜರ್ನಲಿಸ್ಟ್ ಹನುಮಂತ ಐಹೊಳೆ.